ಇಲಿನ ಹೆತ್ತಿಲ್ಲ, ಹುಲಿನ ಹೆತ್ತಿರೋದು ಕಣವ. ಬೇರೆ ಯಾರಿಗೆ ಏನೇ ಅನ್ಯಾಯ ಆದ್ರೂ ಅದ್ರ ವಿರುದ್ಧ ಹೋರಾಟ ಮಾಡೋ ನೀನು ಇವತ್ತು ನಿನಗೆ ಇಂಥ ಅನ್ಯಾಯ ಆಗಿದ್ರು ಅದೆಂಗವ ನೀನ್ ಕೈ ಕಟ್ಕೊಂಡು ಸುಮ್ಮನೆ ಇರ್ತೀಯ? ಕೂಸೆ, ಯಾರೇನೇ ಹೇಳಿ ಆ ಅಯೋಗ್ಯನ ಕಂಡು ಹಿಡಿದು ಅವನಿಗೆ ಸರಿಯಾದ ಶಿಕ್ಷೆ ಕೊಡಿಸ್ಲೇಬೇಕು. ಅಲ್ಲಿವರೆಗೂ ನೀನು ಹೋರಾಟ ಮುಂದುವರಿಸ್ಬೇಕು ಕಣವ. ನೀನು ಹೋರಾಟ ಮುಂದುವರಿಸ್ಬೇಕು. ಇಂಥ ಪರಿಸ್ಥಿತಿಲೂ ಕಣ್ಣಿಗೆ ಕಾಣದೇ ಇರೋ ವಿಧಿನ ಎಲ್ಲ ಹಣೆ ಬರಹ ಅಂತ ಬಿಟ್ಬಿಡೋದು ಸರಿನಾ ಕೂಸೆ? ಆ ಪಾಪಿಗಳನ್ನ ಬಿಡಬಾರ್ದು. ಅವ್ರನ್ನ ಹಾಗೆ ಬಿಟ್ರೆ ಅದನ್ನ ದಯೆ ಕರುಣೆ ಅಂತ ಹೇಳಲ್ಲ. ಕೈಲಾಗ್ದಿದ್ದವರು ಹೇಡಿಗಳ ತರ ಕೂತ್ಕೊಂಡ್ರು ಅಂತ ಹೇಳ್ತಾರೆ. ಕೂಸೆ, ಹೆದರ್ಕೋಬೇಡ ಕೂಸೆ. ನಿನ್ ಜೊತೆ ಯಾವತ್ತೂ ನಿನ್ನ ಅಪ್ಪ ಇರ್ತಾನೆ. ಈ ದೇಹಕ್ಕೆ ವಯಸ್ಸಾಗಿರಬಹುದು, ಆದ್ರೆ ಈ ಮನ್ಸಿಗಲ್ಲವ. ಮಟ್ಟಿಯಾಗೆ ಮಗು ತರ ನಗ್ನಗ್ತಾ ಓಡಾಡ್ಕೊಂಡಿದ್ದ ನನ್ನ ಕೂಸನ್ನ ಈ ಸ್ಥಿತಿಗೆ ತಂದವನಿಗೆ ಶಿಕ್ಷೆ ಕೊಡಿಸ್ಲೇಬೇಕು. ನಂಗೆ ನಿನ್ ಮೇಲೆ ನಂಬಿಕೆ ಇದೆ ಕಣವ. ನೀನ್ ಖಂಡಿತ ಅವನಿಗೆ ಶಿಕ್ಷೆ ಕೊಡಿಸ್ತೀಯ. ಎಲ್ಲರೂ ನಿನ್ನನ್ನು ಯಾಮಾರಿಸಿ ಮದುವೆ ಮಾಡ್ಬಿಟ್ರು ಅಂತ ಕೋಪ ಮಾಡ್ಕೋಬೇಡ ಕಣವ. ಅವ್ರು ಯಾಕಂಗ್ ಮಾಡೋರೆ ಅಂದ್ರೆ ಅವ್ರಿಗೆ ನಿನ್ಮೇಲೆ ಪ್ರೀತಿ, ನಿನ್ ಬಗ್ಗೆ ಕಾಳಜಿ, ಅದಕ್ಕೆ ಕಷ್ಟಪಟ್ಟು ಇವೆಲ್ಲ ಮಾಡೋರೆ. ಕೋಪ ಮಾಡ್ಕೋಬೇಡ ಕಣವ. ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ಬೇಕು ಕಣವ. ನಿನ್ಮೇಲೆ ಅಕ್ಕರೆ ಪ್ರೀತಿ ನಿಮ್ಮ ಅಕ್ಕ, ನಿನ್ನ ಅಣ್ಣ, ನಿಮ್ಮವ್ವ, ಸ್ನೇಹಿತರು ಎಲ್ಲರೂ ತೋರಿಸ್ತಾವ್ರೆ. ಆದ್ರೆ ನಿನ್ಮೇಲೆ ನಿಜವಾದ ಅಕ್ಕರೆ ಪ್ರೀತಿ ನಿನ್ಗೋಸ್ಕರ ಬದುಕ್ತಾ ಇರೋನು ಅಂದ್ರೆ ಆದ್ರೂ ಅವನೇ. ಅನ್ಯಾಯ ಆದಾಗ, ತೊಂದರೆ ಆದಾಗ ಪಕ್ಕದಲ್ಲಿ ನಿಂತ್ಕೊಂಡು ಸಾಂತ್ವನ ಹೇಳೋದು ಬಹಳ ಸುಲಭ ಕಣವ್ವ. ಅದು ಇಷ್ಟೆಲ್ಲ ಆಗಿರೋದು ಗೊತ್ತಿದ್ದು ಜೀವನ ಪೂರ್ತಿ ನಿನ್ ಜೊತೆ ಇರ್ತೀನಿ ಅಂತ ನಿನ್ನ ಮದ್ವೆ ಆಗಿ ಬಂದಲ್ಲ, ಅಷ್ಟು ಸಾಮಾನ್ಯ ಅಲ್ಲ ಕಣವ ಅವನು. ಇದರಿಂದಾನೆ ಗೊತ್ತಾಯ್ತದೆ ಆ ಧ್ರುವ ನಿನ್ ಮ್ಯಾಗ ಎಷ್ಟು ಪ್ರೀತಿ ಇಟ್ಕೊಂಡವನೆ ಅಂತ. ಹೊಸೆ, ಯಾವುದೇ ಕಾರಣಕ್ಕೂ ಅವನು ಮನಸ್ಸನ್ನು ಮಾತ್ರ ನೋಯಿಸಕ್ ಹೋಗ್ಬೇಡ ಕಣವ. ನಿನ್ ಒಳ್ಳೇದಕ್ಕೆ ಅಂತಾನೆ ಎಷ್ಟೋ ಸಲ ಒಳ್ಳೆ ಮಾತು ಹೇಳಕ್ ಹೋಗಿರ್ಬೋದು, ಆದ್ರೆ ನಿಸ್ವಾರ್ಥ ಮನಸ್ಸಿನಲ್ಲಿರೋ ಅವನನ್ನ ನೋಯಿಸೋ ಅಂತ ಕೆಲಸ ಮಾಡಬೇಡ ಕಣವ. ಯೋಚನೆ ಮಾಡಿ ಮಾತಾಡು, ತೂಗಿ ಮಾತಾಡು, ಅವನಿಗೆ ನೋವಾಗ್ದಂಗ್ ಮಾತಾಡು ಕಣವ.